ನೀಟ್ ಹಗರಣ ಖಂಡಿಸಿ ದೆಹಲಿಯಲ್ಲಿ ಕೈ ಪ್ರತಿಭಟನೆ ಏನು ಮಾಡ್ತು ನಿನ್ನೆ ಮೋದಿ ನಿವಾಸದ ಬಳಿ ಕೈ ನಾಯಕರು ಪ್ರತಿಭಟನೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿಯವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಬಲವಂತವಾಗಿ ವಾಹನದಲ್ಲಿ ಕರೆದೊಯ್ದಿದ್ದಾರೆ ದೆಹಲಿ ಪೊಲೀಸರು ರಾಹುಲ್ ಗಾಂಧಿಯವರನ್ನ. ದೆಹಲಿ ಪೊಲೀಸರ ನಡೆಯನ್ನ ಕಾಂಗ್ರೆಸ್ ನಾಯಕರು ಖಂಡಿಸ್ತಾ ಇದ್ದಾರೆ. ಅವರನ್ನ ನಡೆಯನ್ನು ಕಂಡು ಕೆಂಡಾಮಂಡಲರಾಗಿದ್ದಾರೆ. ನೀಟ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಖಂಡಿಸಿ ದೆಹಲಿಯಲ್ಲಿ ಕೈ ನಾಯಕರು ನಿನ್ನೆ ಪ್ರತಿಭಟನೆಯನ್ನ ಮಾಡಿದ್ರು. ಮೋದಿ ನಿವಾಸದ ಬಳಿ ಕೈ ಪ್ರತಿಭಟನೆ ಮಾಡಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರನ್ನ ಕಾಕಿ ವಶಕ್ಕೆ ಪಡೆದುಕೊಂಡಿತ್ತು. ಬಲವಂತವಾಗಿ ವಾಹನದಲ್ಲಿ ಕರೆದೊಯ್ದಿದ್ದಾರೆ ದೆಹಲಿ ಪೊಲೀಸರು. ದೆಹಲಿ ಪೊಲೀಸರ ನಡೆ ಖಂಡಿಸಿ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಮೋದಿ ಸರ್ಕಾರದಿಂದ ವಿರೋಧ ಪಕ್ಷದ ಧ್ವನಿಯನ್ನ ಅಡಗಿಸುವ ಯತ್ನ ಆಗ್ತಾ ಇದೆ. ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಪೊಲೀಸರಿಂದ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಅಹೋರಾತ್ರಿ ಪ್ರತಿಭಟನೆ ನಡೆಸಿ ಕೇಂದ್ರದ ವಿರುದ್ಧ ಕೈ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ನೋಡಿ, ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತು. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಭಾಗಿಯಾಗಿದ್ದರು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಅಲ್ಲಿದ್ದರು. ಕರ್ನಾಟಕದ ಮುಖ್ಯಮಂತ್ರಿಗಳು ಅಲ್ಲಿದ್ದರು. ಆ ಒಂದು ಪ್ರೊಟೆಸ್ಟಲ್ಲಿ ಬಲವಂತವಾಗಿ ರಾಹುಲ್ ಗಾಂಧಿ ಅವರನ್ನ 4-5 ಪೊಲೀಸರು ಎತ್ಕೊಂಡು ವಾಹನದಲ್ಲೇ ಕೂರಿಸ್ಕೊಂಡ್ರು. ಆ ಸಂದರ್ಭದಲ್ಲಿ ಅವರಿಗೆ ಬಹಳಷ್ಟು ಗಾಯಗಳಾಗಿದ್ದಾವೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಬಿಜೆಪಿ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ಧ್ವನಿಯನ್ನ ಅಡಗಿಸುವ ಪ್ರಯತ್ನ ಮಾಡ್ತಾ ಇದೆ. ಪ್ರಜಾಪ್ರಭುತ್ವವನ್ನ ಏನಿದೆ, ಪ್ರಜಾಪ್ರಭುತ್ವದಲ್ಲಿ ಏನಾಗಬೇಕು ಅದನ್ನ ಆಗೋಕೆ ಸರ್ಕಾರ ಬಿಡ್ತಾ ಇಲ್ಲ. ಸರ್ವಾಧಿಕಾರಿಗಳಾಗ್ಬಿಟ್ಟಿದ್ದಾರೆ. ಯಾರ ಪ್ರೊಟೆಸ್ಟ್ಗೂ ಇವರು ಕಿವಿಯನ್ನ ಕೊಡ್ತಾ ಇಲ್ಲ. ಯಾರ ಧ್ವನಿಯನ್ನು ಕೇಳಿಸ್ಕೊಳ್ತಾ ಇಲ್ಲ. ಅನ್ಯಾಯ ಆಗಿದೆ ಸ್ವಾಮಿ, ನ್ಯಾಯ ಕೊಡಿಸಿ. ನಿಮ್ಮ ಸಚಿವ ಸಂಪುಟದವರು ಅಥವಾ ನಿಮ್ಮ ಕ್ಯಾಬಿನೆಟ್ನ ಒಬ್ಬ ಮಂತ್ರಿ ಒಂದು ನೀಟ್ ಎಕ್ಸಾಮ್ ನಡೆಸೋದಕ್ಕೆ ಆಗಿಲ್ಲ. ಅಲ್ಲಿ ಹಗರಣ ಆಗಿದೆ, ನೀಟ್ ಪೇಪರ್ ಲೀಕ್ ಆಗಿದೆ, ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. 25 ದಿನಗಳ ಮಟ್ಟಿಗೆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ದಾರೆ ದೆಹಲಿಯ ಜಂತರ್ ಮಂತರ್ನಲ್ಲಿ. ಅವರ ಧ್ವನಿಯನ್ನ ನೀವು ಕೇಳಿಸ್ಕೊಳ್ತಾ ಇಲ್ಲ. ಅವರ ಪರವಾಗಿ ನಾವು ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಧ್ವನಿಯನ್ನು ಅಡಗಿಸುವ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. ನ್ಯಾಯ ಕೇಳೋದು ತಪ್ಪ? ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಕೇಳೋದು ತಪ್ಪ? ವರ್ಷಾನುಗಟ್ಲೆ ಓದಿರ್ತಾರವರು. ಒಂದು ದಿವಸನ ನೀಟ್ ಎಕ್ಸಾಮ್ ಓದಿ ಬರೆಯೋಕ್ಕಾಗುತ್ತಾ? ಒಂದು ದಿವಸದಲ್ಲಿ ವರ್ಷಾನುಗಟ್ಲೆ ಓದಿರ್ತಾರೆ. ಆ ಓದಿಗೆ ಫಲವಾಗಿ ಒಂದು ಎಕ್ಸಾಮ್ ಅಂತ ಬರೆಯೋಕೆ ಹೋದ್ರೆ ಅದನ್ನು ಕೂಡ ನಿಮ್ಮ ಯೋಗ್ಯತೆಗೆ ಕರೆಕ್ಟ್ ನಡೆಸೋಕ್ಕಾಗಲ್ಲ. ನೀಟ್ ಎಕ್ಸಾಮ್ ಹಗರಣ ಆಗಿದೆ, ನಮಗೆ ಅನ್ಯಾಯ ಆಗಿದೆ ಅಂತ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ರು ನೀವು ಕೇಳಲ್ಲ. ಅವರ ಪರವಾಗಿ ನಾವು ನಿಂತ್ಕೊಂಡ್ರೆ ನಮ್ಮ ಮೇಲೆ ಪೊಲೀಸರನ್ನ ಬಿಟ್ಟು ನೀವು ಅರೆಸ್ಟ್ ಮಾಡಿಸ್ತೀರಿ ಅಂಥೇಳಿ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲರಾಗಿದ್ದಾರೆ.